ಹೊಳೆನರಸೀಪುರ ತಾಲೂಕಿನ ಉಳಿವಾಲ ಗ್ರಾಮದಲ್ಲಿ ದಶಕಗಳ ನಿರ್ಬಂಧ ಮುರಿದು ದಲಿತರು ಮೊದಲ ಬಾರಿಗೆ ಕಲ್ಲೇಶ್ವರ ದೇವಾಲಯವನ್ನ ಪ್ರವೇಶಿಸಿದರು. ಯುವಕರ ಹೋರಾಟ, ಪೊಲೀಸರು ಹಾಗೂ ಮುಜರಾಯಿ ಇಲಾಖೆಯ ಮಧ್ಯಸ್ಥಿಕೆಯಿಂದ ಈ ಐತಿಹಾಸಿಕ ಕ್ಷಣ ಸಾಧ್ಯವಾಯಿತು. ಇದಕ್ಕೂ ಮುನ್ನ ಗ್ರಾಮದಲ್ಲಿ ಎಲ್ಲಿ ಕಲುಷಿತ ವಾತಾವರಣ, ಗಲಾಟೆ ಹಾಗೂ ದೇವಸ್ಥಾನಕ್ಕೆ ಸೇರಿರುತ್ತಾರೋ ಇಲ್ಲವೂ ಎಂಬ ಗೊಂದಲ, ಚರ್ಚೆ, ಅನುಮಾನ ಯುವಕರಲ್ಲಿ ನಿದ್ದೆಗೆಡಿಸಿತ್ತು. ಹಾಗಾಗಿ ಭಾನುವಾರ ಯುಗಾದಿ ಸಂಭ್ರಮ ಹಬ್ಬ ಮಾಡಲು ಎಲ್ಲಿ ಅಡ್ಡೆಯಾಗುತ್ತೋ ಎಂಬ ಆತಂಕದ ಭಯದ ವಾತಾವರಣ ಯುವಕರಲ್ಲಿತ್ತು. ಸಾಮಾಜಿಕ ಸಮಾನತೆಯ ಹೊಸ ಅಧ್ಯಾಯ ಆರಂಭವಾಗಿದ್ದು, ಈ ಯುಗಾದಿ ದಲಿತ ಸಮುದಾಯಕ್ಕೆ ನಿಜವಾದ ನವಚೇತನ ತಂದಿದೆ. ಸ್ವಾಭಿಮಾನಕ್ಕೆ ಸಿಕ್ಕ ಗೆಲುವು ಮತ್ತು ಸಮಾನತೆಯ ಹಬ್ಬವಾಗಿದೆ. ಬನ್ನಿ ಎಲ್ಲ ಬನ್ನಿ ಒಳಗೆ ಹೋಗಿ ಮಾಡ್ತೀನಿ ನಮ್ಮ ಉದ್ದೇಶ ಏನು ಅಂತಂದ್ರೆ ಅವಾಗಿಂದ ಮೆಂಟಾಲಿಟಿ ಬಂದ್ಬಿಟ್ಟೈತೆ. ಇವ್ರು ಮೇಲು, ಇವ್ರು ಕೀಳು. ಮನುಷ್ಯನಾಗಿ ಹುಟ್ಟೋದು ಎಲ್ಲರೂ ಕೂಡ ವಿಶ್ವಮಾನವನಾಗಿ ಹುಡ್ತಾನೆ. ಕುವೆಂಪು ಹೇಳ್ತಾರೆ, ಕೆಲವು ಓದಿರೋರಿಗೆ ಗೊತ್ತಾಗಿರುತ್ತೆ. ಆದ್ರೆ ಓದಿರೋರು ಹೈಟೆಕ್ ಕ್ಯಾಸ್ಟಿಸಮ್ ಮಾಡ್ತಾರೆ. ಅದನ್ನ ಬಿಟ್ಟು ಎಲ್ಲರೂ ಒಂದೇ, ಯಾರಿಗೂ ತೊಂದರೆ ಕೊಡ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಅವರವರ ಭಕ್ತಿ, ಕೆಲವರು ದೇವಸ್ಥಾನಕ್ಕೆ ಬರ್ತಾರೆ, ಕೆಲವರು ಬರಲ್ಲ. ಆರ್ಥಿಕ ಈ ದಿನ ಸುಮಾರು 50 ವರ್ಷಗಳಿಂದ ಅಸ್ಪೃಶ್ಯತೆ ನಿವಾರಣೆಯನ್ನು ನಮ್ಮ ಸಾಹೇಬರಾದ ರಮೇಶ್ ಸಾಹೇಬರ ನೇತೃತ್ವದಲ್ಲಿ ದೇವಸ್ಥಾನ ಪ್ರವೇಶವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಲಾಗಿ ನಮಗೆ ತುಂಬ ಸಹಾಯ ಮಾಡಿದ ರಮೇಶ್ ಸಾಹೇಬರು, ಪೊಲೀಸ್ ಸಿಬ್ಬಂದಿಗಳು ಹಾಗೂ ನಮ್ಮೂರಿನವರ ಇನ್ನರಾದ ಅಂಜಪ್ಪನವರವರು ಮಕ್ಕಳವರು. ಆದ್ದರಿಂದ ಯಾವ ರೀತಿ ತೊಂದರೆ ಆಗದಂತೆ ನಮಗೆ ಸಹಕಾರ ಮಾಡಿ ಅಸ್ಪೃಶ್ಯತೆ ನಿವಾರಣೆಯನ್ನು ಮಾಡಲು ಸಹಕರಿಸಿ ಧನ್ಯವಾದಗಳು. ಹೊಳೆನರಸೀಪುರ ತಾಲೂಕಿನ ಉಳಿವಾಲ ಗ್ರಾಮದಲ್ಲಿ ದಶಕಗಳ ನಿರ್ಬಂಧ ಮುರಿದು ದಲಿತರು ಮೊದಲ ಬಾರಿಗೆ ಕಲ್ಲೇಶ್ವರ ದೇವಾಲಯವನ್ನ ಪ್ರವೇಶಿಸಿದರು. ಯುವಕರ ಹೋರಾಟ, ಪೊಲೀಸರು ಹಾಗೂ ಮುಜರಾಯಿ ಇಲಾಖೆಯ ಮಧ್ಯಸ್ಥಿಕೆಯಿಂದ ಈ ಐತಿಹಾಸಿಕ ಕ್ಷಣ ಸಾಧ್ಯವಾಯಿತು. ಇದಕ್ಕೂ ಮುನ್ನ ಗ್ರಾಮದಲ್ಲಿ ಎಲ್ಲಿ ಕಲುಷಿತ ವಾತಾವರಣ, ಗಲಾಟೆ ಹಾಗೂ ದೇವಸ್ಥಾನಕ್ಕೆ ಸೇರಿರುತ್ತಾರೋ ಇಲ್ಲವೂ ಎಂಬ ಗೊಂದಲ, ಚರ್ಚೆ, ಅನುಮಾನ ಯುವಕರಲ್ಲಿ ನಿದ್ದೆಗೆಡಿಸಿತ್ತು. ಹಾಗಾಗಿ ಭಾನುವಾರ ಯುಗಾದಿ ಸಂಭ್ರಮ ಹಬ್ಬ ಮಾಡಲು ಎಲ್ಲಿ ಅಡ್ಡೆಯಾಗುತ್ತೋ ಎಂಬ ಆತಂಕದ ಭಯದ ವಾತಾವರಣ ಯುವಕರಲ್ಲಿತ್ತು. ಸಾಮಾಜಿಕ ಸಮಾನತೆಯ ಹೊಸ ಅಧ್ಯಾಯ ಆರಂಭವಾಗಿದ್ದು, ಈ ಯುಗಾದಿ ದಲಿತ ಸಮುದಾಯಕ್ಕೆ ನಿಜವಾದ ನವಚೇತನ ತಂದಿದೆ. ಸ್ವಾಭಿಮಾನಕ್ಕೆ ಸಿಕ್ಕ ಗೆಲುವು ಮತ್ತು ಸಮಾನತೆಯ ಹಬ್ಬವಾಗಿದೆ. ಬನ್ನಿ ಎಲ್ಲ ಬನ್ನಿ ಒಳಗೆ ಹೋಗಿ ಮಾಡ್ತೀನಿ ನಮ್ಮ ಉದ್ದೇಶ ಏನು ಅಂತಂದ್ರೆ ಅವಾಗಿಂದ ಮೆಂಟಾಲಿಟಿ ಬಂದ್ಬಿಟ್ಟೈತೆ. ಇವ್ರು ಮೇಲು, ಇವ್ರು ಕೀಳು. ಮನುಷ್ಯನಾಗಿ ಹುಟ್ಟೋದು ಎಲ್ಲರೂ ಕೂಡ ವಿಶ್ವಮಾನವನಾಗಿ ಹುಡ್ತಾನೆ. ಕುವೆಂಪು ಹೇಳ್ತಾರೆ, ಕೆಲವು ಓದಿರೋರಿಗೆ ಗೊತ್ತಾಗಿರುತ್ತೆ. ಆದ್ರೆ ಓದಿರೋರು ಹೈಟೆಕ್ ಕ್ಯಾಸ್ಟಿಸಮ್ ಮಾಡ್ತಾರೆ. ಅದನ್ನ ಬಿಟ್ಟು ಎಲ್ಲರೂ ಒಂದೇ, ಯಾರಿಗೂ ತೊಂದರೆ ಕೊಡ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಅವರವರ ಭಕ್ತಿ, ಕೆಲವರು ದೇವಸ್ಥಾನಕ್ಕೆ ಬರ್ತಾರೆ, ಕೆಲವರು ಬರಲ್ಲ. ಆರ್ಥಿಕ ಈ ದಿನ ಸುಮಾರು 50 ವರ್ಷಗಳಿಂದ ಅಸ್ಪೃಶ್ಯತೆ ನಿವಾರಣೆಯನ್ನು ನಮ್ಮ ಸಾಹೇಬರಾದ ರಮೇಶ್ ಸಾಹೇಬರ ನೇತೃತ್ವದಲ್ಲಿ ದೇವಸ್ಥಾನ ಪ್ರವೇಶವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಲಾಗಿ ನಮಗೆ ತುಂಬ ಸಹಾಯ ಮಾಡಿದ ರಮೇಶ್ ಸಾಹೇಬರು, ಪೊಲೀಸ್ ಸಿಬ್ಬಂದಿಗಳು ಹಾಗೂ ನಮ್ಮೂರಿನವರ ಇನ್ನರಾದ ಅಂಜಪ್ಪನವರವರು ಮಕ್ಕಳವರು. ಆದ್ದರಿಂದ ಯಾವ ರೀತಿ ತೊಂದರೆ ಆಗದಂತೆ ನಮಗೆ ಸಹಕಾರ ಮಾಡಿ ಅಸ್ಪೃಶ್ಯತೆ ನಿವಾರಣೆಯನ್ನು ಮಾಡಲು ಸಹಕರಿಸಿ ಧನ್ಯವಾದಗಳು.